ಲಲಿತಾ ಸಹಸ್ರನಾಮ ಪಠನೆಯ ಲಾಭಗಳು ಹಾಗೂ ಸಹಸ್ರನಾಮವನ್ನು ಪಠಿಸುವ ವಿಧಾನ. ಲಲಿತಾ ಸಹಸ್ರನಾಮವನ್ನು ಪಠಿಸುವ ಮೊದಲು ಸ್ನಾನ ಮಾಡಬೇಕು ಅಥವಾ ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು. ಕುಳಿತುಕೊಳ್ಳಲು ಆರಾಮದಾಯಕ ಸ್ಥಳವನ್ನು ಅಥವಾ ಆಸನವನ್ನು ಆಯ್ದುಕೊಳ್ಳಿ. ದೇವರ ಕೋಣೆಯಲ್ಲಿ ಚಾಪೆಯನ್ನು ಹಾಸಿಕೊಂಡು ಕೂಡ ಕುಳಿತುಕೊಳ್ಳಬಹುದು. ಮಾನಸಿಕ ಶುದ್ಧತೆಯನ್ನು ಕಾಪಾಡಿಕೊಳ್ಳುವತ್ತ ಗಮನ ಹರಿಸಬೇಕು. ಯಾವಾಗಲೂ ಸಕಾರಾತ್ಮಕ ಆಲೋಚನೆಯನ್ನೇ ಹೊಂದಲು ಪ್ರಯತ್ನಿಸಬೇಕು. ಮಂತ್ರವನ್ನು ಸರಿಯಾದ ಉಚ್ಚಾರಣೆಯಿಂದ ಪಠಿಸಬೇಕು. ಶುದ್ಧ ಮತ್ತು ಭಕ್ತಿಯಿಂದ ಶ್ರೀ ಲಲಿತಾ ಸಹಸ್ರನಾಮವನ್ನು ಪಠಿಸಬೇಕು. ದೇವಿಯು ನಿಮ್ಮನ್ನೇ ನೋಡುತ್ತಿದ್ದಾಳೆಂದು ಎಣಿಸಿ ಮಂತ್ರವನ್ನು ಪಠಿಸಿ. ನಿಧಾನವಾಗಿ ಮತ್ತು ಸ್ಪಷ್ಟವಾಗಿ ಮಂತ್ರವನ್ನು ಪಠಿಸಿ. ಸಂಪೂರ್ಣ ದಿನ ಮಂತ್ರವನ್ನು ಓದುವಾಗ ಪ್ರತಿಯೊಂದು ಸಾಲನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಮಂತ್ರದ ಅರ್ಥವನ್ನು ತಿಳಿದುಕೊಂಡು ಅದನ್ನು ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸಿ. ಮಂತ್ರದ ಕೊನೆಯಲ್ಲಿ ದೇವಿಗೆ ಜಪವನ್ನು ಅರ್ಪಿಸಿ. ಈಗ ನಾವು ಲಲಿತಾ ಸಹಸ್ರನಾಮವನ್ನು ಪಠನೆ ಮಾಡುವುದರಿಂದ ಆಗುವ ಲಾಭಗಳನ್ನು ತಿಳಿದುಕೊಳ್ಳೋಣ. ಲಲಿತಾ ಸಹಸ್ರನಾಮ ಎನ್ನುವುದು ಬ್ರಹ್ಮಾಂಡ ಪುರಾಣದ ಒಂದು ಪಠ್ಯ. ಲಲಿತಾ ಆನಂದ ದೇವತೆ. ಈಕೆ ಪರಶಿವನ ಪತ್ನಿ ಪಾರ್ವತಿ ದೇವಿಯ ರೂಪ. ಶ್ರೀ ಲಲಿತಾ ಸಹಸ್ರನಾಮ ಅತ್ಯಂತ ಪವಿತ್ರವಾದ ಮಂತ್ರವಾಗಿದೆ. ಭಗವಾನ್ ಹಯಗ್ರೀವ ಮತ್ತು ಅಗಸ್ತ್ಯ ಮುನಿಗಳ ಚರ್ಚೆಯಿಂದ ಹೊರಹೊಮ್ಮಿದ ಮಂತ್ರವೇ ಶ್ರೀ ಲಲಿತಾ ಸಹಸ್ರನಾಮ. ಇದು ಅತ್ಯಂತ ಶಕ್ತಿಯುತವಾದ ಮಂತ್ರವಾಗಿದೆ ಹಾಗೂ ಲಲಿತಾ ದೇವಿಯ ಅತ್ಯಂತ ನೆಚ್ಚಿನ ಮಂತ್ರವಾಗಿದೆ. ಲಲಿತಾ ದೇವಿಯ 1000 ಹೆಸರುಗಳನ್ನು ಪಠಿಸಿ ಆರಾಧಿಸುವುದೇ ಲಲಿತಾ ಸಹಸ್ರನಾಮ. ಪುರಾಣಗಳಲ್ಲಿ ಹೇಳಿರುವಂತೆ ದೇವಿಯನ್ನು ಆರಾಧಿಸಿದರೆ ಸಕಲವು ಪ್ರಾಪ್ತವಾಗುತ್ತದೆ. ದೇವಾನುದೇವತೆಗಳೇ ಕಷ್ಟಗಳು ಎದುರಾದಾಗ ಅದನ್ನು ಪರಿಹರಿಸಿಕೊಳ್ಳಲಾಗದೆ ಕೃಪೆ ತೋರಿ ಸಂಕಷ್ಟವನ್ನು ಪರಿಹರಿಸು ತಾಯಿ ಎಂದು ದೇವಿಯ ಮೊರೆ ಹೋದ ಅನೇಕ ನಿದರ್ಶನಗಳಿವೆ. ಕಲಿಯುಗದಲ್ಲಿ ಮಾನವರು ಕಷ್ಟಗಳನ್ನು ಪರಿಹರಿಸಲು ದೇವಿಯನ್ನು ಭಜಿಸಿದ್ದಾರೆ. ಕಷ್ಟ ಕಳೆದು ಸುಖವನ್ನು ನೀಡುತ್ತಾಳೆ ಎಂಬ ನಂಬಿಕೆ ಇದೆ. ಲಲಿತಾ ಸಹಸ್ರನಾಮವು ತಾಯಿಯ ದೈವಿಕ ಸದ್ಗುಣಗಳನ್ನು, ಶ್ರೇಷ್ಠತೆಯನ್ನು, ಶಕ್ತಿಯನ್ನು, ಕೇಳಿದ್ದನ್ನೆಲ್ಲ ಪಾಲಿಸುವ ಮಾತೃ ಹೃದಯವನ್ನು ವರ್ಣಿಸುತ್ತದೆ. ಸಂಸ್ಕೃತದಲ್ಲಿರುವ ಈ ನಾಮಗಳನ್ನು ಶ್ರದ್ಧೆಯಿಂದ ಜಪಿಸಿದರೆ ಕಾರ್ಯಸಿದ್ಧಿಯನ್ನು ದಯಪಾಲಿಸುವ ಕರುಣಾಮಯಿಯಾಗಿದ್ದಾಳೆ. ಲಲಿತಾ ಸಹಸ್ರನಾಮವನ್ನು ನಿತ್ಯ ಪಠಿಸುವುದರಿಂದ ಆಗುವ ಲಾಭಗಳು ಇಂತಿವೆ. ದುರ್ಗಾದೇವಿಯ ಇನ್ನೊಂದು ರೂಪ ಅಂದರೆ ತ್ರಿಪುರ ಸುಂದರಿ ಅಮ್ಮನವರು. ಈ ಲಲಿತಾ ದೇವಿಯ ಸಹಸ್ರನಾಮ ಪಠನೆ ಮಾಡುವುದರಿಂದ ಏನೇನು ಲಾಭಗಳು ಅಂತ ನಾವು ಇಲ್ಲಿ ನೋಡೋಣ. ಸಹಸ್ರನಾಮಗಳಲ್ಲಿ ಶ್ರೇಷ್ಠವಾದ ನಾಮ ಎಂದರೆ ಲಲಿತಾ ಸಹಸ್ರನಾಮ. ಲಲಿತಾ ದೇವಿಯ 1000 ನಾಮಗಳಿರುವ ಶ್ಲೋಕ ಇದು. ಲಲಿತಾ ಸಹಸ್ರನಾಮವು ಬ್ರಹ್ಮಾಂಡ ಪುರಾಣದಲ್ಲಿ ಹಯಗ್ರೀವ ಅಗಸ್ತ್ಯ ಸಂವಾದದಲ್ಲಿ ಕೂಡ ಉಲ್ಲೇಖವಾಗಿದೆ. ಇದನ್ನು ವ್ಯಾಸರು ಬ್ರಹ್ಮಾಂಡ ಪುರಾಣದ ಉತ್ತರಾಖಂಡದಲ್ಲಿ ರಚಿಸಿದ್ದಾರೆ. ಮೊದಲಿಗೆ ಶ್ರೀಮಾತಾ ಅಂತ ಪ್ರಾರಂಭವಾಗಿ ಕೊನೆಯಲ್ಲಿ ಲಲಿತಾಂಬಿಕಾ ಅಂತ ಹೇಳಿ ಮುಕ್ತಾಯವಾಗುತ್ತದೆ. ಈ ಸಹಸ್ರನಾಮವನ್ನು ಬೆಳಗ್ಗೆ, ಸಂಜೆ ಹಾಗೂ ಪುಣ್ಯ ದಿನಗಳಲ್ಲಿ, ಜನ್ಮ ನಕ್ಷತ್ರಗಳಲ್ಲಿ ಪಠಿಸಬಹುದು. ದುರ್ಗಾದೇವಿಯ ಒಂದು ರೂಪ ಲಲಿತಾದೇವಿ. ಲಲಿತಾ ಸಹಸ್ರನಾಮವನ್ನು ದಿನದಲ್ಲಿ ಯಾವಾಗ ಬೇಕಾದರೂ ಪಠಿಸಬಹುದು. ಆದರೆ ಬೆಳಗ್ಗೆ 4 ರಿಂದ 7 ಹಾಗೂ ಸಂಜೆ ಸಮಯದಲ್ಲಿ ಪಠಿಸಿದರೆ ಹೆಚ್ಚಿನ ಲಾಭಗಳು ದೊರೆಯುತ್ತದೆ. ಯಾವ ವ್ಯಕ್ತಿಯು ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುವುದಿಲ್ಲವೋ ಹಾಗೂ ದಾನ ಧರ್ಮವನ್ನು ಮಾಡುವುದಿಲ್ಲವೋ ಆ ವ್ಯಕ್ತಿಯು ಸಹಸ್ರನಾಮ ಪಠನೆ ಮಾಡುವುದರಿಂದ ಅವನಿಗೆ ದಾನ ಧರ್ಮದಷ್ಟೇ ಪುಣ್ಯ ಸಿಗುತ್ತದೆ. ಸಹಸ್ರನಾಮ ಪಠನೆ ಮಾಡುವಾಗ 1 ಬಟ್ಟಲು ನೀರನ್ನು ಇಟ್ಟುಕೊಂಡು ಪಠನೆ ಮಾಡಬೇಕು. ಪಠನೆ ಮುಗಿದ ನಂತರ ಆ ನೀರನ್ನು ಮೈ ಮೇಲೆ ಸಿಂಪಡಿಸಿಕೊಳ್ಳಬೇಕು. ಇದರಿಂದ ಯಾವುದೇ ರೀತಿಯ ದೋಷ ಇದ್ದರೂ ಹಾಗೂ ಮಾಟ ಮಂತ್ರದ ಪ್ರಭಾವವಿದ್ದರೂ ದೂರವಾಗುತ್ತದೆ. ಸಹಸ್ರನಾಮ ಪಠನೆಯಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ. ಸಹಸ್ರನಾಮ ಪಠಿಸುವುದರಿಂದ ವಾಮಾಚಾರದ ಪ್ರಯೋಗ ನಿಮ್ಮ ಮೇಲೆ ಆಗುವುದಿಲ್ಲ. ಸಂಸಾರದಲ್ಲಿ ಕಲಹ ನಿವಾರಣೆಯಾಗುತ್ತದೆ. ವಿದ್ಯಾಭ್ಯಾಸದಲ್ಲಿ ಮುನ್ನಡೆಯಾಗುತ್ತದೆ. ಆರೋಗ್ಯ ಸಮಸ್ಯೆ ಇದ್ದರೆ ಪರಿಹಾರವಾಗುತ್ತದೆ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ. ಸಹಸ್ರನಾಮ ಪ್ರತಿದಿನ ಪಠಿಸಿದರೆ ಒಳ್ಳೆಯದು. ಹಾಗೆ ದಿನಕ್ಕೆ 3 ಬಾರಿ 1 ತಿಂಗಳುಗಳ ಕಾಲ ಪಠಿಸಿದರೆ ಸರಸ್ವತಿಯು ಒಲಿಯುತ್ತಾಳೆ. ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲು 6 ತಿಂಗಳುಗಳ ಕಾಲ ಸಹಸ್ರನಾಮ ಪಠನೆ ಮಾಡಿದರೆ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಹಾಗೆಯೇ
ಸರ್ವರೋಗ ನಿವಾರಣೆಯ ಶಕ್ತಿಯು ಈ ಸಹಸ್ರನಾಮದಲ್ಲಿದೆ. ಅಪಮೃತ್ಯು, ಕಾಲಮೃತ್ಯು ದೋಷ ನಿವಾರಿಸಿ ದೀರ್ಘಾಯುಷನ್ನು ನೀಡುತ್ತಾಳೆ. ಶಿವನ 1000 ನಾಮಗಳಿಗೆ ಈ ದೇವಿಯ ಒಂದು ನಾಮ ಸಮಾನಾಗಿರುತ್ತದೆ. ಅಪಮೃತ್ಯುವನ್ನು ನಿವಾರಿಸುವುದಲ್ಲದೆ ದೀರ್ಘಾಯುಷನ್ನು ಮತ್ತು ಆರೋಗ್ಯಕರ ಜೀವನವನ್ನು ದಯಪಾಲಿಸುವ ಶಕ್ತಿ ಈ ಮಂತ್ರಕ್ಕಿದೆ. ಜ್ವರದಿಂದ ಬಳಲುತ್ತಿರುವವರ ಹಣೆಯ ಮೇಲೆ ಕೈ ಇಟ್ಟು ಧಾರ್ಮಿಕ ವಿಧಿವಿಧಾನಗಳಿಂದ ಈ ಮಂತ್ರವನ್ನು ಪಠಿಸಿದರೆ ಜ್ವರ ಶಮನವಾಗುತ್ತದೆ ಎಂಬ ನಂಬಿಕೆ ಇದೆ. ನಿತ್ಯವೂ ಲಲಿತ ಸಹಸ್ರನಾಮವನ್ನು ಪಠಿಸುವುದರಿಂದ ಮನೆಯ ವಾತಾವರಣ ಶುದ್ಧಿಯಾಗುತ್ತದೆ. ದೇಹದ ನರನಾಡಿಗಳ ಕಾರ್ಯ ಚುರುಕಾಗುತ್ತದೆ. ಶರೀರದ ಸುಪ್ತ ಚೈತನ್ಯವನ್ನು ಜಾಗೃತಗೊಳಿಸುತ್ತದೆ. ಶತ್ರುಗಳಿಂದ ಉಂಟಾಗುವ ತೊಂದರೆಗಳನ್ನು ನಿವಾರಿಸುತ್ತದೆ. ಇದನ್ನು ನಿತ್ಯ ಪಠಿಸುವವರಿಗೆ ಉತ್ತಮ ಕಾರ್ಯಗಳಲ್ಲಿ ಎಂದಿಗೂ ಜಯ ಲಭಿಸುವಂತೆ ವರವನ್ನು ನೀಡುತ್ತಾಳೆ. ನಿತ್ಯ ಪಠಿಸುವವರಿಗೆ ದೇವಿಯ ಕೃಪೆ ಸದಾ ಇರುತ್ತದೆ. ಅದರಲ್ಲಿಯೂ ಶುಕ್ರವಾರ ಸಹಸ್ರನಾಮ ಪಠಿಸುವುದರಿಂದ ವಿಶೇಷ ಕೃಪೆಯನ್ನು ಪಡೆಯುತ್ತಾರೆ. ಈ ಸಹಸ್ರನಾಮವು ಬೇರೆಲ್ಲ ಸಹಸ್ರನಾಮಗಳಿಗಿಂತ ವಿಶೇಷವಾಗಿದೆ. ದೇವಿಯ 1000 ಹೆಸರುಗಳನ್ನು ಪಠಿಸುವಾಗ ಒಮ್ಮೆ ಬಂದ ದೇವಿಯ ಹೆಸರು ಮತ್ತೊಮ್ಮೆ ಬರುವುದಿಲ್ಲ. ಲಲಿತ ಸಹಸ್ರನಾಮವು ಒಂದು ಪ್ರಾರ್ಥನೆ. ಇದನ್ನು ಯಾರಾದರೂ ಯಾವ ಸಮಯದಲ್ಲಾದರೂ ಅಥವಾ ಎಲ್ಲಾ ಸಮಯದಲ್ಲೂ ಪಠಿಸಬಹುದಾಗಿದೆ. ಇದರಲ್ಲಿ ಬರುವ ಪ್ರತಿ ನಾಮಾವಳಿಗೂ ವಿಶೇಷ ಶಕ್ತಿ ಇದ್ದು ಎಲ್ಲಾ ರೀತಿಯಲ್ಲಿ ಲಾಭವನ್ನು ಉಂಟು ಮಾಡುವ ಶಕ್ತಿ ಇದಾಗಿದೆ. ಲಲಿತ ಸಹಸ್ರನಾಮವನ್ನು ನಿಯಮಿತವಾಗಿ ಪಠಿಸುವುದರಿಂದ ಅಪೂರ್ಣವಾದ ಪೂಜೆಯಿಂದ ಉಂಟಾಗುವ ಕಷ್ಟವನ್ನು ದೂರಾಗಿಸುತ್ತದೆ. ಗ್ರಹಗಳಿಗೆ ಸಂಬಂಧಿಸಿದ ಮತ್ತು ದುಷ್ಟಶಕ್ತಿಗಳಿಗೆ ಸಂಬಂಧಿಸಿದ ತೊಂದರೆಗಳಿಂದ ಹೊರಬರಲು ಒಂದು ಪಾತ್ರೆ ನೀರನ್ನು ಅಥವಾ ಒಂದು ಲೋಟ ನೀರನ್ನು ಧಾರ್ಮಿಕವಾಗಿ ತಲೆಯ ಮೇಲೆ ಸುರಿದುಕೊಂಡು ಶ್ರೀ ಲಲಿತಾ ಸಹಸ್ರನಾಮವನ್ನು ಜಪಿಸಬೇಕು. ಲಲಿತಾ ಸಹಸ್ರನಾಮವನ್ನು ಪಠಿಸುವುದರಿಂದ ಎಲ್ಲಾ ರೀತಿಯ ಕಷ್ಟಗಳು ಪರಿಹಾರವಾಗಿ ಸಂಸಾರದಲ್ಲಿ ಸುಖವನ್ನು ಹಾಗೂ ನೆಮ್ಮದಿಯನ್ನು ಕಾಣಬಹುದು. ಲಲಿತಾ ಸಹಸ್ರನಾಮವನ್ನು ತಪ್ಪಾಗಿ ಪಠನೆ ಮಾಡಬಾರದು. ಇದರಿಂದ ತುಂಬಾ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ನಿಮಗೆ ಲಲಿತಾ ಸಹಸ್ರನಾಮ ಪಠನೆ ಮಾಡಲು ಉಚ್ಚರಿಸಲು ಕಷ್ಟವಾದರೆ ಅದನ್ನು ನೀವು ಪಠನೆ ಮಾಡುವ ಬದಲು ಆಲಿಸಲೂಬಹುದು. ಇದರಿಂದಲೂ ಕೂಡ ಮನಸ್ಸಿಗೆ ನೆಮ್ಮದಿ, ಶಾಂತಿ ದೊರೆಯುತ್ತದೆ. ಲಲಿತಾ ಸಹಸ್ರನಾಮವನ್ನು ಕೇಳೋದ್ರಿಂದ ಹಾಗೂ ಪಠನೆ ಮಾಡೋದ್ರಿಂದ ನಿಮಗೆ ಒಳ್ಳೆಯದೇ ಆಗುತ್ತದೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಯನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.